ನೋಡಿ, ಧರ್ಮ ಉಳಿಬೇಕು, ಅಧರ್ಮ ಹಳಿಬೇಕು. ಧರ್ಮನ ಹಾಳು ಮಾಡೋದಕ್ಕೆ ಇವತ್ತಲ್ಲ, ಕಾಲದಿಂದ ಅನೇಕ ಜನ ರಾಜ ಮಹಾರಾಜರು ಈ ದೇಶವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಂಗ್ಲರು, ಇಂಡಿಯಾ ಎಲ್ಲರೂ ಸಹ ಈ ದೇಶವನ್ನು ಪೂರ್ಣವಾಗಿ ಮುಗಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಸನಾತನ ಧರ್ಮ ಇದೆಯಲ್ಲ, ಅದು ಬಹಳ ಆಳವಾಗಿ ಬೇರೂರಿದೆ. ಇದನ್ನ ಕೀಳಲಿಕ್ಕೆ, ಅಳಿಸಲಿಕ್ಕೆ, ಅದನ್ನ ಏನೂ ಮಾಡ್ತೀನಿ ಅಂತ ಅದು ಅಸಾಧ್ಯವಾದ ಮಾತು. ಅದರ ವಿಚಾರಗಳನ್ನ ಮನಗಳ್ದಂತವ್ರು, ಇತಿಹಾಸವನ್ನ ತಿಳ್ಕೊಳ್ದೆ ಅಂತವ್ರು, ಅಥವಾ ಇತಿಹಾಸವನ್ನ ತಿಳಿದವರು ಹೇಳಿದಾಗ ಅದನ್ನು ಕೇಳಿಸ್ಕೊಳ್ಳಂತ ಒಂದು ಆಲೋಚನೆ ಇಲ್ಲದಂತ ವ್ಯಕ್ತಿಗಳು ಮಾಡುವಂತ ಬದುಕಿದೆಯಲ್ಲ, ಅದು ಯಾವತ್ತೂ ಶ್ರೇಯಸ್ಕರ ಅಲ್ಲ. ಶ್ರೇಯಸ್ಸಾಗಬೇಕಾದ್ರೆ ಒಳ್ಳೇದು ಮಾಡು, ಅದು ಮುಂದೆ ಒಳ್ಳೇದಾಗ. ನೀನ್ ಕೆಟ್ಟದ್ದೇ ಮಾಡಿದ್ರೆ ಮುಂದೆ ಏನಾಗುತ್ತೆ? ಕೆಟ್ಟದ್ದೇ ಆಗುತ್ತೆ. ನಾವು ನಿಮಗೆ ಮಾಹಿತಿ ಹೇಳಿದ್ದೀವಿ, ಬೇಡ. ಆ ಜಾಗದಲ್ಲಿ, ಕೆಂಪೇಗೌಡರಿರುವ ಜಾಗದಲ್ಲಿ ಸಾರ್ವಜನಿಕರಿಗೆ ಇರೋದೊಂದು ಮಾಗಡಿ ತಾಲೂಕಿನಲ್ಲಿ ಒಂದೇ ಜಾಗ, ಅದು ಉಳಿಬೇಕು. ಕೆಂಪೇಗೌಡರು ಯಾರು ಮಾಡದಂತ ಕಾಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ, ಅದು ಬಂದು ಯಾರು ರೋಡಲಿಕ್ಕಿಲ್ಲ. ಕಾನೂನುಬದ್ಧವಾಗಿ ಪುರಸಭೆಯ ಅನುಮತಿ ಪಡೆದು ಯಾವತ್ತು ಕೆಂಪೇಗೌಡರ ಪುತ್ಥಳಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಆ ಒಂದು ವಿಷಯದಲ್ಲಿ ಬೇಡ ಅನ್ನುವಂತ ಮಾತನ್ನ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲರ ಜೊತೆ ನಾವು ಚರ್ಚೆ ಮಾಡಿದಾಗ ಅದೊಂದು ಘಟನೆ ಹೇಳಿದ್ವಿ. ಆದರೂ ಏನಾಯ್ತು, ಕೆಂಪೇಗೌಡರ ಕಂತ್ಕ ಮುಚ್ಚವಾಗಿ ತಡೆದ್ರು. ನಾನು ಇನ್ನೂ ಏನು ಮಾಡಕ್ಕಾಗ್ಲಿಲ್ಲ. ಕೆಂಪೇಗೌಡರು ಏನ್ ಮಾಡಬಹುದು ಕೃಷ್ಣಪ್ಪನವ್ರಿಗೆ ಅಂದ್ರೆ, ಇವಾಗ ಕೃಷ್ಣಪ್ಪವ್ರದ್ದು ಅದೇ ಶಕ್ತಿ ಇದೆ. ಆ ಶಕ್ತಿ ಎಲ್ಲಿದೆ ಅಂದ್ರೆ ಕೆಂಪೇಗೌಡರ ಹತ್ರ ಇದೆ. ಆ ಕೆಂಪೇಗೌಡರ ಶಿಲೆನ ಕಿತ್ತು ಬಿಟ್ರೆ ಕೃಷ್ಣಪ್ಪನ ಅಸ್ತಿತ್ವ ಹೋಗ್ತದೆ ಅನ್ನುವಂತ ಭಾವನೆಯಲ್ಲಿ ಮಾಡಕ್ ಹೊರಟಿದ್ದಾರೆ. ಅಸ್ತಿತ್ವ ಹುಟ್ಟಿದಾಗ ಬರ್ಬೇಕು. ಇದೆಲ್ಲ ಬೆನ್ನಿ ಕಟ್ಕೊಂಡ್ ಬರೋದಕ್ಕಿದೇನು ಬ್ಯಾಗ್ ಅಲ್ಲ, ಇಲ್ಲ ಯಾರೋ ಕೊಟ್ಟಿದ್ ಬುತ್ತಿ ಅಲ್ಲ. ಅದು ಕರ್ಮ, ಧರ್ಮ ಮತ್ತೆ ಪ್ರಾಮಾಣಿಕ ನಿಷ್ಠೆ ಅವ್ರಿಗೆ ಇರಬೇಕು. ಹಾಗಾಗಿ ಕೆಂಪೇಗೌಡರ ಶಿಲೆಯನ್ನ ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಇಲ್ಲ. ಸ್ಟೇ ಇನ್ನೂ ಏನೂ ಆಗಿಲ್ಲ, ಕೋರ್ಟ್ ಅಲ್ಲಿ ಇದೆ. ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಸತ್ಯ ಉಳಿಬೇಕಲ್ಲ, ಅದನ್ನ ನಾನು ಪ್ರಾಮಾಣಿಕವಾಗಿ ಅದೇ ಪಾರ್ಕ್ ಅಲ್ಲಿ ಅಲ್ಲೇ ನಮ್ಮ ಕೆಂಪೇಗೌಡರನ್ನ ಉಳಿಸ್ಕೊಳ್ಳುವಂತ ಶಕ್ತಿ ದೇವರು ನನಗೆ ಕೊಟ್ಟಿದ್ದೇನೆ, ಉಳಿಸ್ಕೊತೀನಿ ಅಂತ ನನಗೆ ಭರವಸೆ.